ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯ ಪೂಜೆಯನ್ನು ಯಾವ ರೀತಿ ಸರಳವಾಗಿ ಮಾಡ್ಬೋದು, ಪೂಜೆಗೆ ಸೂಕ್ತವಾಗಿರುವಂತಹ ಸಮಯ ಯಾವುದು, ಹಾಗೆ ಯಾವ ಹೂವು ಶ್ರೇಷ್ಠ, ಯಾವ ನೈವೇದ್ಯವನ್ನು ನಾವು ಲಕ್ಷ್ಮಿ ಹಾಗೆ ಕುಬೇರ ದೇವರಿಗೆ ಮಾಡಿ ಇಡಬೇಕಾಗತ್ತೆ, ಹಾಗೆ ಯಾವ ಮಂತ್ರವನ್ನು ಪಠನೆ ಮಾಡಬೇಕು, ಯಾವ ವಸ್ತುಗಳನ್ನು ಅವತ್ತಿನ ದಿನ ಮನೆಗೆ ಕೊಂಡ್ಕೊಂಡು ಬಂದರೆ ತುಂಬ ಒಳ್ಳೆಯದಾಗತ್ತೆ ಅನ್ನೋದೆಲ್ಲದನ್ನು ಕೂಡ ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನು ಈಗಾಗಲೇ ಅಕ್ಷಯ ತೃತೀಯ ಪೂಜೆಯನ್ನು ಸರಳವಾಗಿ ಯಾವ ರೀತಿ ಮಾಡಬೇಕು, ಹಾಗೆ ಲಕ್ಷ್ಮೀ ಕುಬೇರ ಪೂಜೆಯನ್ನು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕಾಗತ್ತೆ, ಅಕ್ಷಯ ಪಾತ್ರೆಯನ್ನು ಯಾವ ರೀತಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಸ್ಟೆಪ್ ಬೈ ಸ್ಟೆಪ್. ನೀವು ನೋಡ್ಬೋದು ಬೇರೆ ವಿಡಿಯೋಗಳಲ್ಲಿ. ಇನ್ನು ಮೊದಲಿಗೆ ಅಕ್ಷಯ ತೃತೀಯ ಪೂಜೆ ಮಾಡೋದಕ್ಕೆ ಮುಖ್ಯವಾಗಿ 3 ರಂಗೋಲಿಗಳನ್ನು ಹಾಕೋಬೇಕಾಗತ್ತೆ. ಅದು ಒಂದು ಕುಬೇರ ರಂಗೋಲಿ, ಮತ್ತೊಂದು ಲಕ್ಷ್ಮೀ ಕುಬೇರ ಯಂತ್ರ, ಹಾಗೆ ಇನ್ನೊಂದು ಅಷ್ಟದಳ ಪದ್ಮದ ರಂಗೋಲಿ. ಈ 3 ರಂಗೋಲಿಗಳನ್ನು ತಪ್ಪದೆ ಅಕ್ಷಯ ತೃತೀಯ ದಿನ ನೀವು ಹಾಕ್ಕೊಳ್ಬೇಕಾಗತ್ತೆ. ಇವಾಗ ಮಧ್ಯದಲ್ಲಿ ಕಾಣಿಸ್ತಾ ಇರೋವಂಥದ್ದು ಕುಬೇರ ರಂಗೋಲಿ, ಹಾಗೆ ಎಡಭಾಗದಲ್ಲಿ ಕಾಣಿಸ್ತಾ ಇರೋವಂಥದ್ದು ಲಕ್ಷ್ಮೀ ಕುಬೇರ ಯಂತ್ರ, ಹಾಗೆ ಬಲಭಾಗದಲ್ಲಿ ಕಾಣಿಸ್ತಾ ಇರೋವಂಥದ್ದು ಅಷ್ಟದಳ ಪದ್ಮದ ರಂಗೋಲಿ. ಈ 3 ರಂಗೋಲಿಗಳನ್ನು ಕೂಡ ನೀವು ಕುಬೇರ ಪೂಜೆಯನ್ನು ಮಾಡುವಾಗ ಅಥವಾ ಲಕ್ಷ್ಮೀ ಪೂಜೆಯನ್ನು ಮಾಡುವಾಗ ಹಾಕಬೇಕು ಅಕ್ಷಯ ತೃತೀಯ ದಿನ. ಅನಂತರ ಕಳಸ ಪ್ರತಿಷ್ಠಾಪನೆ ಮಾಡಬೇಕು. ಕಳಸ ಸ್ಥಾಪನೆ ಹಾಗೆ ಪೂಜೆಗೆ ಸೂಕ್ತ ಸಮಯ ಯಾವುದು ಅಂತ ಕೇಳೋದಾದರೆ, ಅಕ್ಷಯ ತೃತೀಯ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಆ ಸಮಯದಲ್ಲಿ ಅಷ್ಟು ಬೇಗ ಪೂಜೆ ಮಾಡೋದಕ್ಕೆ ಆಗಲ್ಲ ಅನ್ನೋರು ರಾಹುಕಾಲ ಯಮಗಂಡಲ ಕಾಲ ಬಿಟ್ಟು ಬೇರೆ ಯಾವುದೇ ಸಮಯದಲ್ಲಿಯೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಅಕ್ಷಯ ತೃತೀಯ ಅನ್ನೋದೇ ಒಂದು ಮಂಗಳಕರ ದಿನವಾಗಿರುತ್ತೆ. ಅವತ್ತಿನ ದಿನ ಎಲ್ಲ ಮುಹೂರ್ತವೂ ಕೂಡ ತುಂಬ ಸೂಕ್ತವಾದಂಥದ್ದು. ಚಿನ್ನ ಖರೀದಿಸೋದಕ್ಕಾಗಿರ್ಬೋದು ಅಥವಾ ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡೋದಕ್ಕಾಗಿರ್ಬೋದು. ನೀವು ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ, ಆಗದೇ ಇದ್ದವರು ರಾಹುಕಾಲದಲ್ಲಿ ಬಿಟ್ಟು ಬೇರೆ ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಇನ್ನು ಲಕ್ಷ್ಮಿಗೆ ಯಾವ ಹೂವು ಪ್ರೀತಿ ಅಂದರೆ ಯಾವ ಹೂವನ್ನು ಅರ್ಪಿಸಿ ನಾವು ಪೂಜೆ ಮಾಡಬೇಕು ಅಂತ ಕೇಳೋದಾದರೆ, ಮುಖ್ಯವಾಗಿ ಮಲ್ಲಿಗೆ ಹೂವು. ನೀವು ಕೂಡ ಪೂಜೆ ಮಾಡುವಾಗ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿ ಮಲ್ಲಿಗೆ ಹೂವನ್ನು ಮುಡಿದು ಪೂಜೆ ಮಾಡಬೇಕಾಗತ್ತೆ. ಹಾಗೆ ಲಕ್ಷ್ಮೀ ದೇವಿಗೂ ಕೂಡ ಮಲ್ಲಿಗೆ ಹೂವನ್ನು ಅರ್ಪಿಸಬೇಕು. ಜೊತೆಗೆ ಸಾಧ್ಯವಾದರೆ ನಿಮಗೆ ಸಿಕ್ಕಿದ್ರೆ ಕಮಲದ ಹೂವಾಗಲಿ ಅಥವಾ ಸಂಪಿಗೆ ಹೂವನ್ನಾಗಲಿ ಲಕ್ಷ್ಮಿಗೆ ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯ ಫಲಗಳನ್ನು ನೀವು ಪಡಿಬೋದು. ಇನ್ನು ಲಕ್ಷ್ಮಿಯ ಮುಂದೆ ವಿಶೇಷವಾಗಿ ಅವತ್ತಿನ ದಿನ ತುಪ್ಪದ ದೀಪವನ್ನು ಹಚ್ಚೋದು ಬಹಳ ವಿಶೇಷ. 2 ತುಪ್ಪದ ದೀಪಗಳನ್ನು ನೀವು ಲಕ್ಷ್ಮಿ ಮುಂದೆ ಹಚ್ಚಿ ತುಂಬಾ ಒಳ್ಳೆಯದಾಗತ್ತೆ. ಜೊತೆಗೆ ಅವತ್ತಿನ ದಿನ ನೀವೇನಾದರೂ ಚಿನ್ನವನ್ನು ಖರೀದಿ ಮಾಡಿದ್ರೆ ಅಥವಾ ಆಸ್ತಿ ಪತ್ರಗಳನ್ನು ಅಂದರೆ ನೀವು ಆಸ್ತಿ ಕೊಂಡ್ಕೊಂಡ್ರೆ, ಯಾವುದಾದ್ರೂ ಸೈಟು ಅಥವಾ ಮನೆಯನ್ನು ಕೊಂಡ್ಕೊಂಡ್ರೆ ಆ ಒಂದು ಆಸ್ತಿ ಪತ್ರವನ್ನು ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಿ, ಅಥವಾ ನೀವು ಒಡವೆ ತೊಗೊಂಡು ಬಂದಿದ್ರೆ ಅದನ್ನು ಕೂಡ ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಿ ಆನಂತರ ನೀವು ಎತ್ತಿಟ್ಕೊಳ್ಬೋದು ಅಥವಾ ಧರಿಸ್ಬೋದು. ಇನ್ನು ಅಕ್ಷಯ ತೃತೀಯ ದಿನ ವಿಶೇಷವಾಗಿ ಅಕ್ಷಯ ಪಾತ್ರೆಯನ್ನು ಕೂಡ ಪ್ರತಿಷ್ಠಾಪನೆ ಮಾಡೋದು ಬಹಳನೇ ಶ್ರೇಷ್ಠ. ಮನೆಯಲ್ಲಿ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗತ್ತೆ. ಜೊತೆಗೆ ಮನೆಯಲ್ಲಿರುವಂಥ ದಾರಿದ್ರ್ಯ ಕಡಿಮೆ ಆಗಿ ಧನಧಾನ್ಯ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಅನ್ನೋ ಕಾರಣಕ್ಕೆ ಅಕ್ಷಯ ಪಾತ್ರೆಯನ್ನು ಈ ಅಕ್ಷಯ ತೃತೀಯ ದಿನ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ. ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಪ್ರೇಟಾಗಿ ವಿಡಿಯೋಗಳ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಇನ್ನು ಧನದ ಅಧಿಪತಿ ಆಗಿರುವಂತಹ ಕುಬೇರನ ಪೂಜೆಯನ್ನು ಕೂಡ ಅಕ್ಷಯ ತೃತೀಯ ದಿನ ಮಾಡಬೇಕಾಗತ್ತೆ. ಮೊದಲೇ ಹೇಳಿರೋ ಹಾಗೆ ಲಕ್ಷ್ಮೀ ಕುಬೇರ ಯಂತ್ರವನ್ನು ರಚನೆ ಮಾಡಿ ಅದನ್ನು ನೀವು ಅಕ್ಕಿ ಹಿಟ್ಟಿನಿಂದಾಗಲಿ ಬರ್ಕೋಬೋದು, ಅಥವಾ ಒಂದು ಹಾಳೆಯ ಮೇಲೆ ಬರೆದು ಅದನ್ನು ಒಂದು ಪೀಠದ ಮೇಲಾಗಲಿ ಅಥವಾ ತಟ್ಟೆಯ ಒಳಗಾಗಲಿ ಇಟ್ಕೊಂಡು ಆ ಒಂದು ರಂಗೋಲಿಗೆ ಪೂಜೆಯನ್ನು ಮಾಡೋದು ಬಹಳನೇ ಶ್ರೇಷ್ಠ. ಇನ್ನು ಲಕ್ಷ್ಮಿಗೆ ನೈವೇದ್ಯವಾಗಿ ಏನನ್ನು ಅರ್ಪಿಸ್ಬೋದು ಅಂತ ಕೇಳಿದ್ರೆ, ಹಸಿ ಹಾಲನ್ನು ಅರ್ಪಿಸ್ಬೋದು. ಪಂಚಾಮೃತ ನೀವು ಮಾಡಿಕೊಂಡು ಅದನ್ನು ಕೂಡ ನೈವೇದ್ಯಕ್ಕೆ ಇಡ್ಬೋದು. ಹಾಗೆ ವಿಶೇಷವಾಗಿ ಪಾಯಸವನ್ನು ನೈವೇದ್ಯ ಮಾಡಿದ್ರೆ ತುಂಬ ಒಳ್ಳೆಯದು. ಅಕ್ಕಿ ಪಾಯಸ ಆಗಿರ್ಬೋದು ಅಥವಾ ಸಬ್ಬಕ್ಕಿ ಪಾಯಸ ಆಗಿರ್ಬೋದು, ಶಾವಿಗೆ ಪಾಯಸ ಆಗಿರ್ಬೋದು, ಯಾವುದು ನಿಮಗೆ ಸಾಧ್ಯವಾಗುತ್ತೋ ಆ ಪಾಯಸವನ್ನು ಮಾಡಿ ಲಕ್ಷ್ಮೀ ದೇವಿಗೆ ನೈವೇದ್ಯ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ. ಇನ್ನು ಲಕ್ಷ್ಮಿಯನ್ನು ಪೂಜೆ ಮಾಡ್ತಾ ಇರೋದ್ರಿಂದ ಲಕ್ಷ್ಮಿಗೆ ಮಡ್ಲಕ್ಕಿ ಅಥವಾ ಬಾಗಿನವನ್ನು ಇಡಬೇಕಾಗತ್ತೆ. ಬ್ಲೌಸ್ ಪೀಸು, ಬಳೆಗಳು, ಹಾಗೆ ಅರಿಶಿನ ಕುಂಕುಮ, ಒಂದು ಅರಿಶಿನದ ಕೊಂಬು, ಹೂವು, ವೀಳ್ಯದೆಲೆ, ಅಡಿಕೆ, ತಾಂಬೂಲ, ಹಣ್ಣು, ಈ ರೀತಿ ಒಂದು ತಟ್ಟೆಯಲ್ಲಿ ಮಡ್ಲಕ್ಕಿಯನ್ನು ಇಟ್ಟು ಅಥವಾ ಬಾಗಿನವನ್ನು ಇಟ್ಟು ನೀವು ಲಕ್ಷ್ಮೀ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ಅಕ್ಷಯ ತೃತೀಯ ದಿನ ಯಾರ್ಯಾರಿಗೆ ಚಿನ್ನವನ್ನು ಕೊಂಡ್ಕೊಳ್ಳಬರೋದಕ್ಕೆ ಆಗೋದಿಲ್ವೋ ಅಂಥವರು ಚಿನ್ನದ ಬದಲಾಗಿ ಒಂದು ಪ್ಯಾಕೆಟ್ ಕಲ್ಲುಪ್ಪಾಗಲಿ ಅಥವಾ ಒಂದು ಸ್ವಲ್ಪ ಅರಿಶಿನದ ಕೊಂಬು ಅಥವಾ ಅರಿಶಿನದ ಪುಡಿ ಆಗಲಿ ತರ್ಬೋದು. ಅದರ ಹೊರತಾಗಿ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಕವಡೆ, ಗೋಮತಿ ಚಕ್ರ, ಕಮಲದ ಬೀಜ ಅಥವಾ ಕಮಲದ ಹೂವನ್ನು ಮನೆಗೆ ತಂದರೂ ಕೂಡ ತುಂಬಾ ಒಳ್ಳೆಯದಾಗತ್ತೆ. ಇವುಗಳನ್ನು ತರೋದ್ರಿಂದ ನೀವು ಚಿನ್ನವನ್ನು ಮನೆಗೆ ತಂದಷ್ಟೇ ಶುಭ ನಿಮಗೆ ಆಗುತ್ತೆ ಅಂತ ಹೇಳ್ತಾರೆ.
ಎಲ್ರಿಗೂ ಕೂಡ ಚಿನ್ನವನ್ನು ಕೊಂಡ್ಕೊಂಡು ಬರೋ ಅಷ್ಟು ಶಕ್ತಿ ಇರೋದಿಲ್ಲ. ಅಂಥವರು ಕೇವಲ ಒಂದು ಪ್ಯಾಕೆಟ್ ಉಪ್ಪನ್ನು ತರೋದ್ರಿಂದನೂ ಕೂಡ ಚಿನ್ನವನ್ನು ಖರೀದಿಸಿದಂತಹ ಪುಣ್ಯವನ್ನು ನೀವು ಪಡಿಬೋದು. ಇಷ್ಟೆಲ್ಲ ಪೂಜಾ ತಯಾರಿಗಳನ್ನು ಮಾಡ್ಕೊಂಡಿದ ನಂತರ ಲಕ್ಷ್ಮಿಗೆ ಹಾಗೆ ಗಣಪತಿಗೆ ಪೂಜೆಯನ್ನು ಸಲ್ಲಿಸಬೇಕು. ಧೂಪ ದೀಪ ನೈವೇದ್ಯ ಮಾಡೋದ್ರ ಮುಖಾಂತರ ಸರಳವಾಗಿ ಪೂಜೆಯನ್ನು ಮಾಡ್ಬೋದು. ಇನ್ನು ಲಕ್ಷ್ಮೀ ದೇವಿಗೆ ವಿಶೇಷವಾಗಿ ಅರ್ಚನೆಯನ್ನು ಮಾಡಬೇಕಾಗತ್ತೆ. ಯಾವ ಮಂತ್ರಗಳನ್ನು ಅವತ್ತು ಹೇಳ್ಕೊಳ್ಬೋದು ಅಂತಂದರೆ ಲಕ್ಷ್ಮೀ ಅಷ್ಟೋತ್ತರವನ್ನು ಹೇಳ್ಕೊಳ್ಬೋದು, ಲಕ್ಷ್ಮೀ ಅಷ್ಟಕಂನ ಹೇಳ್ಕೊಬೋದು, ಹಾಗೆ ಲಕ್ಷ್ಮೀ ಕುಬೇರ ಮಂತ್ರವನ್ನು ಹೇಳ್ಕೊಳ್ಳೋದು 108 ಬಾರಿ ತುಂಬಾ ಒಳ್ಳೆಯದು. ಈ ಲಕ್ಷ್ಮೀ ಕುಬೇರ ಮಂತ್ರವನ್ನು ಮನೆಯಲ್ಲಿ ಹೇಳೋದ್ರಿಂದ ನಿಮ್ಮ ಮನೆಯಲ್ಲಿ ಧನಧಾನ್ಯ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ನಿಮಗೆ ಹೇಳ್ಕೊಡೋದಕ್ಕೆ ಬರಲ್ಲ ಅಂತಂದರೆ ನಿಮಗೆ ಫೋನಲ್ಲೇ ಅಂದರೆ ಯೂಟ್ಯೂಬಲ್ಲೇ ಸಾಕಷ್ಟು ವಿಡಿಯೋಗಳು ಸಿಗುತ್ತೆ. ಆ ವಿಡಿಯೋನ ಪ್ಲೇ ಮಾಡಿಕೊಂಡು ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಇನ್ನು ಅಕ್ಷಯ ತೃತೀಯ ದಿನ ಯಾರಾದರೂ ಮುತ್ತೈದೆಯರು ಮನೆಗೆ ಬಂದರೆ ಖಂಡಿತವಾಗ್ಲೂ ಅರಿಶಿನ ಕುಂಕುಮ ಕೊಟ್ಟು ಕಳಿಸಿ. ಮನಸ್ಫೂರ್ತಿಯಾಗಿ ಭಕ್ತಿಯಿಂದ ಇಷ್ಟು ಸರಳವಾಗಿ ನೀವು ಲಕ್ಷ್ಮೀ ಕುಬೇರ ಪೂಜೆಯನ್ನು ಅಕ್ಷಯ ತೃತೀಯ ದಿನ ಮಾಡಿದ್ರೆ ಸಾಕಾಗುತ್ತೆ. ಆ ಲಕ್ಷ್ಮೀ ದೇವಿ ನಿಮಗೆ ಅಷ್ಟ ಐಶ್ವರ್ಯಗಳನ್ನು ಖಂಡಿತವಾಗ್ಲೂ ಕರುಣಿಸ್ತಾಳೆ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯ ಪೂಜೆಯನ್ನು ಯಾವ ರೀತಿ ಸರಳವಾಗಿ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.